ನೌಕರ ಸಂಘದ ಮುಳುಬಾಗಿಲಿನ ಯುವ ಅಧ್ಯಕ್ಷರಂತ ಶ್ರೀಯುತ ಅರವಿಂದ್ರವರೇ, ಅದೇ ರೀತಿಯಾಗಿ ಖ್ಯಾತ ವಕೀಲರು ಹಾಗೂ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಂತ ಶ್ರೀಯುತ ಶ್ರೀರಾಮ ಭಟ್ಟಿ ಸರ್ ಅವರೇ, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಯುತ ನಮ್ಮ ರವೀಂದ್ರ ಅವರೇ, ಅದೇ ರೀತಿಯಾಗಿ ಖಜಾಂಚಿಯದ ನಮ್ಮ ಸುಬ್ರಹ್ಮಣ್ಯ ಸರ್ ಅವರೇ, ಅದೇ ರೀತಿಯಾಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ವೆಂಕಟಗಿರಿ ವೀರಪ್ಪ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಅವರೇ, ಅದೇ ರೀತಿಯಾಗಿ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ಮತ್ತು ವೇದಿಕೆಯ ಮುಂಭಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಬಾಂಧವರೇ, ನೌಕರ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ಸಂಘಟನೆ ಬಗ್ಗೆ ಕೂಲಂಕುಷವಾಗಿ ನಮ್ಮ ವಕೀಲರು ಸಾಹೇಬರು ಹಾಗೂ ವೆಂಕಟಗಿರಿಯಪ್ಪರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಂಘ ಅನ್ನೋದು ಏನಕ್ಕೆ ಇರುತ್ತೆ ಅಂದರೆ, ನೌಕರಿಗೆ ಏನೇ ಆದರೂ ಒಂದು ತೊಂದರೆ ಆದಂಥ ಸಮಯದಲ್ಲಿ ಸಂಘ ಕಾಪಾಡುತ್ತೆ ಯಾಕಂದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ನಮಗೆಲ್ಲ. ಸುಮ್ಮನೆ ವರ್ಕ್ ಲೋಡ್ ಕೊಟ್ಟಿರ್ತಾರೆ, ಆ ವರ್ಕ್ ಲೋಡಲ್ಲಿ ನಾವು ಏನೇನೋ ಇದಾಗುತ್ತೆ. ಅಂಥ ಸಮಯದಲ್ಲಿ ನಮಗೇನೋ ಒಂದು ಅಮಾನತುಗಳಾಗಲಿ ಬೇರೆ ಶಿಕ್ಷೆಗಳಾಗಲಿ ಸರಿಯಾಗಿ ಮಾಡಿದ್ರೂ ಕೊಡ್ತಾರೆ. ಆ ಸಮಯದಲ್ಲಿ ಸರಿಯಾಗಿರ್ತಕ್ಕಂತಹ ನೌಕರನು ಏನಾದರೂ ಅನುಭವಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾರೆ, ಆ ಸಮಯದಲ್ಲಿ ಆಗೋದು ನಮ್ಮ ಸಂಘನ ನಾವು ಹೆಂಗೆ ನೋಡ್ಕೋಬೇಕಂದ್ರೆ ನಮ್ಮ ಒಂದು ಇದರಾಗಿ ನೋಡ್ಕೋಬೇಕೆ ವಿನಃ ಸಂಘದಲ್ಲಿ ಉದ್ಯೋಗಗಳು ಇದು ಅಧಿಕಾರ ಅನ್ನೋದು ಇರ್ತಲ್ವ, ಪೋಸ್ಟ್ಗಳು ಯಾವುದೇ ರೀತಿ ಇರೋಲ್ಲ. ಸಂಘಟನೆ ಮಾಡಬೇಕು. ಯಾವಾಗ ನಾವು ಸಂಘಟನೆ ಮಾಡ್ತೀವೋ ಆವಾಗ ನಮ್ಮದು ಇದು ಇರ್ತದೆ. ಇವು ಪದಾಧಿಕಾರಿಗಳಿಗಾಗ್ಬಿಟ್ಟು ಏನು ಮಾಡಬೇಕಾಗುತ್ತದೆ, ಯಾರು ಮುಂದೆ ರಥ ಚಲಾಯಿಸ್ತಾ ಇರ್ತಾರೋ ಅಧ್ಯಕ್ಷರು ಅವರಿಂದ ಬೆನ್ನೆಲುಬಾಗಿರ್ಬೇಕು. ನಾವು ಬೆನ್ನೆಲುಬಾಗಿ ಇದ್ದುಬಿಟ್ಟು ಇಂಥ ಕೆಲಸ ಮಾಡಿ ಸರ್ ಅಂತ ಹೇಳಬೇಕು. ಕೆಲಸಗಳು ಮಾಡಲಿಲ್ವಾ, ನೀವು ಮಾಡ್ತಾ ಇಲ್ಲ ಅಂತ ಅವಾಗ ಹೋರಾಟ ಮಾಡಬೇಕು. ಹೋರಾಟ ಮಾಡೋಕ್ಕೆ ಅವ್ರಿಗೆ ಏನಂದರೆ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನು ಕಾಪಾಡೋದು ಒಬ್ಬರ ಅಧ್ಯಕ್ಷರ ಕೈಲಿರುತ್ತೆ. ಹಾಗೂ ಅವ್ರ ಟೀಮ್ ಆದಂಥ ಯಾರು ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಖಜಾಂಚಿ ಆಗ್ಬೋದು, ಮತ್ತು ಇನ್ನಿರ್ತಲ್ಲ, ಇವರೆಲ್ಲ ಅವ್ರು ಒಟ್ಟಿಗಿದ್ದು ಹಾಗೂ ಮತ್ತು ಈಗೇನು ಟೀಮ್ ನೀವು ಕಟ್ಕೊಂಡಿದ್ದೀರಾ ನೀವೆಲ್ಲ ಒಟ್ಟಿಗೆ ಅಧ್ಯಕ್ಷರ ಬೆನ್ನೆಲುಬಾಗಿರಬೇಕು. ದಯವಿಟ್ಟು ನಾನು ಹೇಳ್ತೀನಿ ನೌಕರರೇ, ಒಂದು ಪೋಸ್ಟ್ ಬಂದರೆ ಏನೂ ಆಗಲ್ಲ, ನನಗೆ ಈ ಪೋಸ್ಟ್ ಬೇಕು, ನಾನು ಈ ಪೋಸ್ಟಿಂದ ಏನು ಮಾಡೋಕ್ಕಾಗಲ್ಲ. ಕೆಲವರು ಇದು ಮಾಡ್ತಾರಲ್ಲ. ನಾನು ಹೇಳೋದಂದರೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳಬೇಕಂದ್ರೆ ಪೋಸ್ಟು ಮಾಡೋಕ್ಕಿಂತ ಸಂಘಟನೆ ಬೇಕು. ಸಂಘಟನೆ ಯಾರು ಮಾಡ್ತಾರೆ, ನಮ್ಮ ಸಂಘ ಕರಿಬೇಕು, ಸಂಘಟನೆ ಮಾಡಬೇಕು. ಒಂದು ಹೋರಾಟ ಮುಷ್ಕರ ಮಾಡಿದಾಗ ನಮ್ಮ ನೌಕರನ್ನ ಸೇರಿಸಬೇಕು, ಆರ್ಥಿಕವಾಗಿ ಇದು ಮಾಡಬೇಕು, ಮಾಡಿಬಿಟ್ಟು ಕಳಿಸ್ತಾ ಇರಬೇಕು. ಇಲ್ಲಿ ಸಂಘ ಬಲಿಷ್ಠವಾದರೆ ಜಿಲ್ಲಾದ್ಯಂತ ಬಲಿಷ್ಠವಾಗುತ್ತೆ, ತಾಲೂಕು ಬಲಿಷ್ಠ ಆದಮೇಲೆ ಜಿಲ್ಲೆ ಬಲಿಷ್ಠ ಆಗುತ್ತೆ, ಜಿಲ್ಲಾ ಬಲಿಷ್ಠ ಆದಮೇಲೆ ರಾಜ್ಯ ಬಲಿಷ್ಠ ಆಗುತ್ತದೆ. ಇವಾಗ ನೋಡಿ ಷಡಾಕ್ಷರಿ ಸಾರ್ ಅವರು ಕೂಡ ಸಹ 2ನೇ ಸಾರಿ ಆಯ್ಕೆ ಆಗಿದ್ದಾರೆ. ಯಾಕಂದರೆ ಅವರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಮತ್ತೆ ಆಗಿದ್ದಾರೆ. ಅರವಿಂದ್ ಅವರು ಅಷ್ಟೇ, ನಾನು ನೋಡ್ತಾ ಇದ್ದೀನಿ, ನಾವು ಮೊದಲಿಂದನೂ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಂಘದಲ್ಲಿ ಯಾವುದೇ ರೀತಿಯ ಒಂದು ಒಡಕು ಮೂಡಿಸಿಲ್ಲ. 5 ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಯಾವುದೇ ಆಗಲಿ ಸರ್ಕಾರಿ ನೌಕರ ಸಂಘದ ಒಂದು ಆಸ್ತಿ ತಿಂದಿಲ್ಲ, ಒಂದು ಹಣವನ್ನು ದುರ್ಬಳಕೆ ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ನು ಹಣವನ್ನು ದ್ವಿಗುಣ ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ನಾನು ಒಂದು 15 ವರ್ಷದಿಂದ ಅಧ್ಯಕ್ಷರಾಗಿದ್ದೀನಿ. ಮೀಟಿಂಗ್ಲೆಲ್ಲ ಹೋಗ್ತಾ ಇರ್ತೀನಿ. ಯಾರು ಇಟ್ಟಿದ್ದಾರೆ ಅಷ್ಟು ಅಮೌಂಟು? ಎಲ್ಲಿ ಏನು ಸಂಘಟನೆ ನಡೀತಾ ಇದೆ ಹೇಳಿ? ಮಾಡ್ತಾ ಇದ್ದಾರೆ. ಒಬ್ಬರು ಮಾಡಿದಾಗ ನಾವು ಅವ್ರಿಗೆ ಬೆನ್ನೆಲುಬಾಗಿರಬೇಕು. ಅವರಿಗೆ ಯಾವಾಗ ನಾವು ಬೆನ್ನೆಲುಬಾಗಿರ್ತಾವೆ ಅವ್ರಿಗಿನ್ನ ಹುಮ್ಮಸ್ಸು ಬರುತ್ತೆ. ಮಾಡೋಣ, ನಾವು ಒಂದು ಇಂಥ ಇದು ಮಾಡೋಣ, ಇಂಥ ಸಂಘಟನೆ ಮಾಡೋಣ, ಇಂಥ ಒಂದು ಇದು ಮಾಡೋಣ ಅಂತ ಅವ್ರಿಗೆ ಮನಸ್ಸು ಬರುತ್ತೆ, ಎಲ್ಲರಿಗೂ ಬರುತ್ತೆ. ನಾನು ದಯವಿಟ್ಟು ಒಂದೇ ತಮ್ಮೆಲ್ಲ ನೌಕರರು, ಈಗ ನೀವೆಲ್ಲ ನಿರ್ದೇಶಕರು ಇದ್ದೀರಲ್ವ, ನೀವು ಒಂದು ನಮ್ಮ ಮುಳುಬಾಗಿಲಿನ ನೌಕರರ ಬೆನ್ನೆಲುಬು. ನೀವೆಲ್ಲ ಏನಿದ್ದೀರಾ ನೀವೆಲ್ಲರೂ ನೀವು ಸೇರ್ಕೊಂಡು ಮಾಡಿದ್ರೆ ನಮ್ಮ ನೌಕರರು ಹಿತವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ನಮ್ಮ ಇವರು ವಕೀಲ್ ಸಾಹೇಬರು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಲಾ ಮಾಡಿರೋದ್ರಿಂದ 3 ಇವನ್ನ ಹೇಳಿದ್ದಾರೆ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಸೊ ನಾವು ನೋಡಿ, ನಿಮ್ಗೆ ಗೊತ್ತಿದೆ, ಇಲ್ಲಿರೋರಲ್ಲಿ ಯಾರಾದರೂ ಒಬ್ಬರಿಗೂ ನೋವು ಆಗೇ ಇರುತ್ತೆ. ಹಿರಿಯ ಅಧಿಕಾರಿಗಳು ತೊಂದರೆ ಕೊಟ್ಟಿರ್ತಾರೆ, ಏನೇನೋ ಕೊಟ್ಟಿರ್ತಾರೆ. ಆ ಕಿರುಕುಳ ಕೊಡ್ತಕ್ಕ ಏನೋ ನೀವು ಸಮಯಕ್ಕೆ ಸರಿಯಾಗಿ ಹೋದ್ರೂ ಅಲ್ಲಿ ನಿಮ್ಗೆ ತೊಂದರೆ ಕೊಟ್ಟಿರ್ತ ಸಮಯದಲ್ಲಿ ನಿಮ್ಮಲ್ಲಿ ಬೇರೆ ಯಾರು ಸಭಾಂಗಣಿಸೇ ಸ್ವಲ್ಪ ಇದು ಕೊಡೋದೇ ಇದ್ದಕ್ಕ ನಮ್ಗೆ ಯಾರು ಇರ್ತಾರೆ? ನಮ್ಮ ಸಂಘ ಇರುತ್ತೆ. ನಮ್ಮ ಸಂಘಕ್ಕೆ ಬಂದು ನಾವು ಕೇಳಿದಾಗ ನಮ್ಮ ಅಧ್ಯಕ್ಷರು ಬಂದು ನಮ್ಮ ಒಬ್ಬ ನೌಕರನ ಪರವಾಗಿ ನಿಂತ್ಕೊಂಡು ಈ ರೀತಿ ಅನ್ಯಾಯ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೇಬಲ್ ಗುದ್ದುಬಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ತಾರೆ. ಅವರು ಇದು ಇರೋ ಸಂಘಟನೆ ಸಂಘ ಅನ್ನೋದು. ನಾವು ಎಲ್ಲ ತುಂಬ ಮಾಡ್ತಾಯಿದ್ದೀವಿ. ಹಿರಿಯ ಅಧಿಕಾರಿಗಳಿಂದ ನಮ್ಮ ನೌಕರಿಗೆ ತೊಂದರೆ ಆಗೇ ಆಗ್ತಾಯಿದೆ.
ಏನಾದರೂ ಆಗುತ್ತೆ. ಅವ್ರು ಹೇಳಿರೋ ಕೆಲಸ ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು ಜನ ನಿವೃತ್ತಿ ಹೊಂದಿದ್ದಾರೆ, ಎಲ್ಲ ಇಲಾಖೆಗಳಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಒಬ್ಬ ನೌಕರನು 3 ಜನ ನೌಕರು ಕೆಲಸ ಮಾಡ್ತಾ ಇದ್ದೀವಿ ನಾವು ಇವಾಗ. ಅಂಥ ಪರಿಸ್ಥಿತಿ ಇದೆ, ಮಾಡ್ತಾ ಇದ್ದೀವಿ ನೌಕರು. ನಾವು ಯಾವುದೇ ರೀತಿಯಾಗಿ ನಾವು ಮಾಡೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ. ಹಿರಿಯ ಅಧಿಕಾರಿಗಳ ಮೇಲೆ ಮಾಡಲೇಬೇಕು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಹಂಗಿದೆ. ಆದ್ದರಿಂದ ನಾನು ನೌಕರ ಹೇಳ್ತೀನಿ, ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿ ಮುಂದೆ ನೋಡ್ಕೊಂಡು ಹೋಗೋಣ. ನಮ್ಮ ಸರ್ಕಾರಿ ನೌಕರ ಸಂಘ ಬಲಿಷ್ಠವಾಗಬೇಕಂದ್ರೆ ಅಧ್ಯಕ್ಷರು ಬಲಿಷ್ಠವಾಗಿರಬೇಕು, ಅಧ್ಯಕ್ಷರಿಗೆ ನಾವು ಸಹಕಾರ ನೀಡಬೇಕು. ದಯವಿಟ್ಟು ನಿಮ್ಮ ಟೀಮ್ ಏನಿದೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಟೀಮ್ ಇದೆ. ಹೆಂಗೆ ಟೀಮ್ ಇದ್ದೀರಾ ನೀವು ಮಾಡ್ತೀರ ಅಂತ ನನಗೆ ನಮ್ಮ ವಕೀಲ ಸಾಹೇಬ್ರಿಗೆ ಹೆಂಗೆ ಆಶ್ವಾಸನೆ ಇದೆ, ನನಗೂ ಅದೇ ರೀತಿಯಾಗಿದೆ. ನೀವು ಮಾಡ್ತಾ ಇದ್ದೀರಾ, ಈ ಟೀಮ್ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ನಿಮ್ಮ ಟೀಮ್ಗೆ ನಾನು ಶುಭಾಶಯವನ್ನು ಕೋರ್ತಾ ನನಗೊಂದು 2 ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ.